ಗೈಸ್, ನಾನು ನಿಮ್ಮ ಪ್ರೀತಿಯ ಹಿವನ್ ಕವಿತಾ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಹಾಗೆಯೇ ಇವತ್ತೊಂದು ಸಣ್ಣ ವ್ಲಾಗ್. ಏನು ವ್ಲಾಗ್ ಅಂತ ಹೇಳಿದ್ರೆ, ನನ್ನ ಹಸ್ಬೆಂಡದ್ದು ಫ್ರೆಂಡ್ ನನ್ನ ಮಗನಿಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಓಕೆನಾ, ಅದು ಏನು ಗಿಫ್ಟ್ ಅಂತ ಹೇಳಿ ನಾನು ನೋಡಿಲ್ಲ. ಸೊ ನಿಮಗೆ ತೋರಿಸ್ಬೇಕಾದ್ರೆ ಆವಾಗಲೇ ನಾನು ನೋಡೋಣ ಅಂತ ಹೇಳ್ಬಿಟ್ಟು ನಾನು ಇವಾಗಲೇ ನೋಡ್ತಾ ಇರೋದು. ಸೊ ಓಕೆ, ಜಾಸ್ತಿ ಟೈಮ್ ವೇಸ್ಟ್ ಏನು ಮಾಡೋದು ಬೇಡ. ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಓಕೆನಾ, ನೋಡಿದ್ರಲ್ವಾ? ಓಕೆ, ಈಗ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಅವರು ಅಂದರೆ ನಾನು ಡೆಲಿವರಿ ಆದರಿಂದ ನನ್ನ ಮಗನ ನೋಡ್ಲಿಕ್ಕೆ ಅಂತ ಬಂದಿಲ್ಲ. ನಮ್ಮ ಹಸ್ಬೆಂಡ್ ಫ್ರೆಂಡು, ತುಂಬ ಕ್ಲೋಸ್ ಫ್ರೆಂಡ್ ಅವರು. ಅದಕ್ಕೆ ಅವರು ಸ್ವಲ್ಪ ಬ್ಯುಸಿ ಇರೋ ಕಾರಣ ನನಗೆ ಬರಲಿಕ್ಕಾಗಿಲ್ಲ. ಇದು ನಿಮ್ಮ ಮಗನಿಗಿರೋ ಗಿಫ್ಟ್ ಅಂತ ಹೇಳ್ಬಿಟ್ಟು ನೆನ್ನೆ ಕೊಟ್ಟು ಕಳಿಸಿದ್ರು ಅವರು. ನೋಡಿ, ನಾವು ಇನ್ನೂ ಓಪನ್ ಮಾಡಿಲ್ಲ. ಹಾಗೆ ನಮ್ಮ ಹಸ್ಬೆಂಡ್ ಹೇಳಿದ್ರು, ಮಗನಿಗೆ ಗಿಫ್ಟ್ ಸಿಕ್ಕಿದ್ದಲ್ವ, ಹಾಗೇನೊಂದು ಸಣ್ಣ ಬ್ಲಾಗ್ ಮಾಡ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ನನಗೆ ಸಂಜೆ ಸಿಕ್ಕಿದ್ದು, ಬಟ್ ನೋಡಿಲ್ಲ. ಒಂದು ಬ್ಲಾಗ್ ಮಾಡಿನೇ ಹಾಗೆ ನೋಡೋಣ ಅಂತ ಹೇಳ್ಬಿಟ್ಟು. ಹಸ್ಬೆಂಡ್ ಬೇರೆ ಇಲ್ಲ ಪಾಪ, ಅವರು ನೋಡಬೇಕು ಅಂತ ಇದ್ರು ಏನು ಗಿಫ್ಟ್ ಅಂತೇಳಿ. ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ, ಸಂಜೆ ಬಂದು ನೋಡ್ಕೊಳ್ತಾರೆ. ಓಕೆನಾ, ನೋಡಿ ಏನು ಗಿಫ್ಟ್ ಅಂತ ನೋಡಿ. ಚೆನ್ನಾಗಿದೆ ಅಲ್ವಾ? ಒಂದು ಬೇಬಿ ಪಿಂಕ್ ಕಲರ್ದು ನೋಡಿ, ಚೆನ್ನಾಗಿದೆ. ಇಂಥದ್ದು ಒಂದು 4-5 ಇದೆ ಗಿಫ್ಟ್ ಸಿಕ್ಕಿರೋದು ನನ್ನ ಮಗನಿಗೆ. ಆದರೆ ಅದು ಇವಾಗ ಅವನಿಗೆ ಸ್ವಲ್ಪ ದೊಡ್ಡವನಾಗಿದ್ದಾನಲ್ವ. ಸೊ ಹಾಗಾಗಿ ಅವನಿಗೆ ಇವಾಗ ಹಾಕ್ಲಿಕ್ಕಾಗಲ್ಲ. ಹಾಗೆಯೇ ಏನಂತ ಹೇಳಿದ್ರೆ, ಈಗ ತೆಗೆದು ಮಡಗಿದ್ವಿ. ಹಾಗೆಯೇ ಒಂದು 2-3 ಸಲ ಎಲ್ಲೋ ಹಾಕಿರಬೇಕು ಅಷ್ಟೇ ನನ್ನ ಮಗನಿಗೆ. ಇವತ್ತು ಜಾಸ್ತಿ ಹಾಕಿಲ್ಲ. ಮತ್ತು ಹಾಗೆಯೇ ಅವನಿಗೆ ದೊಡ್ಡವನಾಗ್ತಾ ಬಂದನಲ್ಲ, ಅವನಿಗೆ ಹಾಕ್ಲಿಕ್ಕಾಗಲ್ಲ. ಸೊ ಅದು ಸ್ವಲ್ಪ ಸಣ್ಣದಾಗಿದೆ. ಈಗ ಆಗುತ್ತೆ ನನ್ನ ಮಗನಿಗೆ. ನೋಡಿದ್ರೆ ನೋಡಿ, ಇಲ್ಲಿ ಬಟನ್ ಇದೆ. ಇದು ಬೇರೆ ಏನು ಹಾಕೋದೇನು ಬೇಡ. ನೋಡಿ, ಚೆನ್ನಾಗಿದೆ. ನೆಕ್ಸ್ಟ್ ಇನ್ನೊಂದು ಏನು ಸಿಕ್ಕಿದೆ ಅಂತ ಹೇಳಿದ್ರೆ, ಇದಂತೂ ಸಕ್ಕತ್ತಾಗಿದೆಲ್ಲ. ನೋಡಿ, ತುಂಬ ಚೆನ್ನಾಗಿದೆ. ಅಂದರೆ ಇಂಥದ್ದು ಇದೆ ಆಯಿತಾ. ಇನ್ನೊಂದು ಯೆಲ್ಲೋ ಕಲರ್ದು ಮೊದಲು ಯಾವುದೊಂದು ನಾನು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಫೋಟೋ ಹಾಕಿದ್ರೆ ಒಂದು ಯೆಲ್ಲೋ ಕಲರ್ದು ಈ ಥರದ್ದಿದೆ. ಬಟ್ ಇದು ರೆಡ್ ಮತ್ತು ಬ್ಲ್ಯಾಕ್. ನೋಡಿ, ಇಲ್ಲಿ ಕಾಲರ್ ಹತ್ರ ಹಿಂಗೆ ಬ್ಲ್ಯಾಕ್ ಆಗಿರೋದು. ಮತ್ತು ಹಿಂಗೆ ಒಂದು ಆ್ಯಪಲ್ ನೋಡಿದ್ರಲ್ವ, ಆ್ಯಪಲ್ ರೆಡ್ ಕಲರ್. ಸೊ ನೋಡಿ, ಈ ಥರದ್ದು ಯೆಲ್ಲೋ ಕಲರ್ದು ಒಂದು ಇದೆ. ಅದು ಅಷ್ಟೇ ತುಂಬ ಸಣ್ಣದಾಗಿರೋ ಕಾರಣ ಅವನಿಗೆ ಇವಾಗ ಹಾಕ್ಲಿಕ್ಕಾಗಲ್ಲ. ಹಂಗೇ ತೆಗೆದು ಮಡಗಿದ್ವಿ ನಾವು. ಮಗದು ಬಟ್ಟೆ ಅಲ್ವಾ. ಸೊ ಹಾಗೆ ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಮಡಿಸಿ ಗಾರ್ಬೇಜಲ್ಲಿ ಇಟ್ಟಿದ್ದೀನಿ. ಅವನು ಸ್ವಲ್ಪ ದೊಡ್ಡವನಾದಂಗೆ ತೋರಿಸ್ಬೋದಲ್ಲ. ನೀ ಸಣ್ಣವನಿದ್ದಾಗ ನೋಡು ಹಿಂಗೆ ಹಾಕಿದೆ, ಇಂಥದ್ದು ಹಾಕಿದೆ ಅಂದರೆ ಅವ್ರು ತೋರಿಸ್ಬೋದಲ್ಲ. ನಮಗೊಂದು ಖುಷಿ ಆಗುತ್ತೆ ಇಂಥದ್ದು ತೋರಿಸ್ಲಿಕ್ಕೆ. ಸೊ ಹಾಗಾಗಿ ಅದನ್ನು ತೆಗೆದು ಮಡಗಿದ್ದೀನಿ. ಹಾಗೆಯೇ ಇದು ಇವಾಗ ಆಗುತ್ತೆ ಅಂತ ಅನಿಸ್ತಾ ಇತ್ತು. ಸ್ವಲ್ಪ ದೊಡ್ಡದಾಗಿದೆ ಅಲ್ವ, ಸ್ವಲ್ಪ ಆಗ್ಬೋದು ನನಗೆ ಗೊತ್ತಿಲ್ಲ. ಆಗುತ್ತೋ ಇಲ್ಲ ಅಂತ ಜಸ್ಟ್ ಹಾಕಿ ನೋಡಬೇಕು. ಇದು ಹಾಕಿದ ತಕ್ಷಣ ಒಂದು ಸಣ್ಣ ಬ್ಲಾಗ್ ಮಾಡ್ತೀನಿ ಆಯಿತಾ. ನೋಡಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ನನಗೆ ರೆಡ್ ಅಂದರೆ ತುಂಬ ಇಷ್ಟ. ರೆಡ್ ಬ್ಲ್ಯಾಕ್ ಅಂದರೆ ರೆಡ್ ಬ್ಲ್ಯಾಕ್ ವೈಟ್ ಅಂದರೆ ನನಗೆ ತುಂಬ ಇಷ್ಟ. ನಾನು ಹಾಕೊಳ್ಳೋಂಥ ಒಂದು ಜೀನ್ಸಿಗಿರೋ ಟಾಪ್ಸಲ್ಲ ಅಂತ ಹೇಳಿದ್ರೆ ಸ್ವಲ್ಪ ರೆಡ್ ಮತ್ತು ಬ್ಲ್ಯಾಕ್ ಹಾಗೇ ವೈಟ್ ಜಾಸ್ತಿ ಆಗೋದು. ಸೊ ಹಾಗೆ ಅದೇ ಥರ ಕಲರ್ ನೋಡಿ, ಇಲ್ಲಿ ರೆಡ್ ಮತ್ತು ವೈಟ್ ಹಾಗೇನೆ ಈ ಥರ ಎಲ್ಲ ನೋಡಿದ್ರಲ್ವ. ಸೊ ಇದು ನನಗೆ ಸಿಕ್ಕಿದಂತ, ಇದು ಒಂದು ಗಿಫ್ಟ್ ಸಿಕ್ಕಿದಂತ. ಇದು ಫಸ್ಟ್ ಟೈಮ್ ಈ ಥರ ಒಂದು ನನಗೆ ಇಷ್ಟವಾಗಿರೋಂಥ ಕಲರ್ ಗಿಫ್ಟ್ ಸಿಕ್ಕಿದಂತ ಇದೆ ಫಸ್ಟ್. ನನಗಂತೂ ಇದು ತುಂಬ ಇಷ್ಟ ಆಯಿತು. ಇದಕ್ಕಿಂತ ಇದೇ ತುಂಬ ಇಷ್ಟ ಆಯಿತು. ನೋಡಿದ್ರೆ 1-2 ಗಿಫ್ಟ್ ಸಿಕ್ಕಿದೆ ನನ್ನ ಮಗನಿಗೆ. ಸೊ ಇದೇ ಒಂದು ಸಣ್ಣ ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು. ತುಂಬ ಇಷ್ಟ ಆಯಿತು. ನೋಡಿದ್ರೆ ತುಂಬ ಚೆನ್ನಾಗಿದೆ ಅಲ್ವಾ? ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಕಾಮೆಂಟ್ ಮಾಡಿ ಸೂಪರ್ ಅಂತೇಳಿ. ಓಕೆನಾ, ಇದೇ ಒಂದು ಸಣ್ಣ ಬ್ಲಾಗ್. ಒಂದು ಹಳೆ ಬಟ್ಟೆ ಎಲ್ಲ ಸಣ್ಣದಿದೆ ಆಯಿತಾ. ನನಗಿವಾಗ ಆಗಲ್ಲ ಅಲ್ವಾ. ಸೊ ಹಾಗಾಗಿ ಎಲ್ಲ ತೆಗೆದಿಟ್ಟಿದ್ದೀನಿ ನಮ್ಮ ದೊಡ್ಡವನಾದ್ಮೇಲೆ ತೋರಿಸ್ಲಿಕ್ಕೆ ಅಂತೇಳಿ. ಮತ್ತು ಇವಾಗ ನಮ್ಮ ಅಕ್ಕನಿಗೆ ಈಗ ನಮ್ಮ ಅಕ್ಕಂದು ಮಗ ಅವನಿಗೂ ಸ್ವಲ್ಪ ದೊಡ್ಡವನಾಗ್ತಾ ಬರ್ತಾಯಿದ್ದಾನೆ. ಮತ್ತು ಸೆಕೆಂಡ್ ಮಗುಗೆ ಏನಾದರೂ ಪ್ಲ್ಯಾನ್ ಎಲ್ಲ ಇದ್ದರೆ ಹಾಗೆ ನನ್ನ ಮಗಂದು ಈಗ 2-3 ಸಲ ಮಾತ್ರ ಹಾಕಿರೋದಿರೋದು. ಅಂದರೆ ಹೊರಗಡೆ ಎಲ್ಲಾದರೂ ಹೋಗಬೇಕಾದ್ರೆ ಮನೇಲಿ ಹಾಕೊಳ್ಳೋಂಥದ್ದು ಅಲ್ಲ, ಸ್ವಲ್ಪ ಹಳೇದಾಗಿದೆ. ಬಟ್ ಹೊಸ ಬಟ್ಟೆಲ್ಲಿ ಒಂದು 2-3 ಸಲ ಹಾಕಿದ್ದೀನಿ. ಮತ್ತು ಅದ್ರಲ್ಲಿ ಸಣ್ಣದಾಗಿದೆ. ನಮ್ಮ ಅಕ್ಕನಿಗೆ ಎಲ್ಲಾದರೆ ಸೆಕೆಂಡ್ ಪಾಪದು ಪ್ಲ್ಯಾನ್ ಇದ್ದರೆ ನನ್ನ ಅಕ್ಕನ ಮಗುಗೆ ಕೊಡಬೇಕಷ್ಟೇ. ಅದರಲ್ಲಿ ಅವನು 1 ಮಂತಿಗೆ 2 ಮಂತಿಗೆ ಹಾಕಿರೋದನ್ನೆಲ್ಲ ತೆಗೆದಿಟ್ಕೊಳ್ತೀನಿ. ಇದು 1 ಮಂತಿಗೆ ಹಾಕಿರೋದು, ಇದು 2 ಮಂತಿಗೆ ಹಾಕಿರೋದು ಅಂತ ಹೇಳ್ಬಿಟ್ಟು ನಮ್ಮ ಮಗನಿಗೆ ತೋರಿಸ್ಲಿಕ್ಕೆ ಅದನ್ನೆಲ್ಲ ಒಂದೊಂದು ನಾನು ತೆಗೆದಿಟ್ಕೊಳ್ತೀನಿ. ಇನ್ನು ಮಿಕ್ಕಿದೆಲ್ಲ ನಮ್ಮ ಅಕ್ಕನ ಮಗುಗೆ ಸೆಕೆಂಡ್ ಪಾಪದ್ದು ಎಲ್ಲಾದರೂ ಪ್ಲ್ಯಾನ್ ಎಲ್ಲಾದರೂ ಇದ್ದು ಏನಾದರೂ ಒಳ್ಳೆ ಗುಡ್ ನ್ಯೂಸ್ ಸಿಗುತ್ತೆ ಆವಾಗ ನಮ್ಮ ಅಕ್ಕನ ಪಾಪಿಗೆ ಕೊಡಲಿಕ್ಕೆ ಅಂತೇಳಿ ಎಲ್ಲ ತೆಗೆದಿಟ್ಟಿದ್ದೀನಿ.
ನೋಡಿದ್ರಲ್ಲ ಗೈಸ್, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇದೇ ಒಂದು ಗಿಫ್ಟ್ ನಮ್ಮ ಹಸ್ಬೆಂಡದ್ದು ಫ್ರೆಂಡ್ ಕೊಟ್ಟಿರೋದು. ಈ ಗಿಫ್ಟು ತುಂಬ ಇಷ್ಟ ಆಯಿತು. ಅವರು ಡೆಲಿವರಿ ಆದಲ್ಲಿ ನಮ್ಮ ಮಗನ ನೋಡಲಿಕ್ಕೆ ಬಂದಿಲ್ಲ, ನಮ್ಮ ಮದುವೆಗೆಲ್ಲ ಬಂದಿರು, ಆದರೆ ಮಗನ ನೋಡೋಕ್ಕೆ ಬಂದಿಲ್ಲಲ್ವ. ಸೊ ಹಾಗೆ ಅವ್ರು ಹೇಳಿದ್ರು ಬ್ಯುಸಿ ಇರೋ ಕಾರಣ ಬರಲಿಕ್ಕಾಗಿಲ್ಲ, ನಿಮ್ಮ ಮಿಸ್ಸಸ್ಸಿಗೆಲ್ಲ ಹೇಳಿಬಿಡಿ ಅಂತ ಹೇಳಿದ್ರು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಹಸ್ಬೆಂಡ್ ಫ್ರೆಂಡ್ ಕೊಟ್ಟಿರೋದು. ಥ್ಯಾಂಕ್ ಯು ಸೋ ಮಚ್ ಹಸ್ಬೆಂಡ್ ಫ್ರೆಂಡ್. ಈ ವ್ಲಾಗ್ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ಬೋದು, ಓ ಇದು ಸಹ ಅವರು ವ್ಲಾಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನೋಡಲಿ, ತುಂಬ ಇಷ್ಟ ಆಯಿತು. ಹಾಗೆಯೇ ಇವತ್ತಿನ ದಿನ ಒಂದು ಸಣ್ಣ ವ್ಲಾಗ್. ಹಾಗೆಯೇ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಸಪೋರ್ಟ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಯೂಟ್ಯೂಬಲ್ಲಿ ಒಳ್ಳೆ ವ್ಲಾಗ್ಸ್ ಎಲ್ಲ ಹಾಕ್ತಾಯಿದ್ದೀನಿ, ಹೋಗಿ ನೋಡಿ. ಹಾಗೆಯೇ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವ್ಲಾಗ್ಸ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮತ್ತು ಕಾಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಯಾವುದು ಮಾಡಬೇಕಂತೇಳಿ ಕಾಮೆಂಟ್ ಮಾಡಿ. ಓಕೆ, ಟಾಟಾ, ಬಾಯ್ ಬಾಯ್. ಏನಂತ ಹೇಳಿದ್ರೆ ಇನ್ನೊಂದು ಹೇಳೋಕ್ಕೆ ಮರ್ತೋಯ್ತು, ವೀಡಿಯೋಗಳು ನೋಡ್ತೀರಾ, ಬಟ್ ಒಂದು ಸೂಪರ್ ಅಂತ ಕಮೆಂಟ್ ಏನಾದರೂ ಒಂದು ಕಮೆಂಟ್ ಮಾಡಿ. ಓಕೆನಾ, ಒಳ್ಳೆಯದು ಕೆಟ್ಟದ್ದು ನಿಮಗೆ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಆ ಅಭಿಪ್ರಾಯನ ನೀವು ಕಮೆಂಟ್ ಮಾಡಿ. ಓಕೆನಾ, ಹಾಗೆಯೇ ಇವತ್ತಿನ ಒಂದು ಸಣ್ಣ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.